ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಮಂಕಿ ಕಿಂಗ್ ಅನ್ನೋ ಒಂದು ಸೂಪರ್ ಆದ ಫ್ಯಾಂಟಾಸ್ಟಿಕ್ ಆದ ಆಸಮ್ ಆದ ಒಂದು ಚೈನೀಸ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಈ ಮೂವಿಯಲ್ಲಿ ಬರೋ ಆಕ್ಷನ್ ಸೀನ್ಸ್, ಫ್ಯಾಂಟಸಿ ಸೀನ್ಸ್ ನೋಡಿ ಸೂಪರ್ ಆಗಿದೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ 400 ವರ್ಷಗಳಾಗಿ ಲಾಕ್ ಆಗಿರೋ ನಮ್ಮ ಮೂವಿಯ ಹೀರೋ ಮಂಕಿ ಕಿಂಗ್ ಅನ್ನ ರಿಲೀಸ್ ಮಾಡೋಕೆ ಅಂತ ಸೂಯೋ ಅನ್ನೋ ಒಬ್ಬಳು ಹುಡುಗಿ ಮೂವರ ಹತ್ರ ಹೆಲ್ಪ್ ಕೇಳಿರ್ತಾಳೆ. ಅವರುಗಳು ಸೂಯೋನ ಏಮಾರಿಸಿ ಕಾಡು ಒಳಗಡೆ ಇರೋ ದೇವಸ್ಥಾನಕ್ಕೆ ಬಂದಾದ ಮೇಲೇನೆ ಗೊತ್ತಾಗುತ್ತೆ ಆ ಮೂವರು ಮನುಷ್ಯರಲ್ಲ, ದೆವ್ವಗಳು ಅಂತ. ಸೊ ನಮ್ಮ ಸೂಯುನ ಕಚ್ಚಿ ತಿನ್ನೋಕೆ ದೆವ್ವಗಳು ಹತ್ರ ಬರ್ಬೇಕಾದ್ರೆ ಆವಾಗ ಸೂಯು ಕೈಯಿಗೆ ಏಟಾಗಿ ಅವಳ ರಕ್ತ ಅಲ್ಲಿರೋ ಗೋಲ್ಡನ್ ಫ್ಲವರ್ ಮೇಲೆ ಚೊಟ್ಟುತ್ತೆ. ಅಷ್ಟೇ ಇದ್ದಕ್ಕಿದ್ದಂತೆ ಅಲ್ಲಿ ಎರ್ಥ್ಕ್ವೇಕ್ ಬಂದು ಆ ಜಾಗನೇ ಓಪನ್ ಆಗಿ ಎಲ್ಲರೂ ಪಾತಾಳಕ್ಕೆ ಬಿದ್ದೋಗ್ತಾ ಇದ್ದಾರೆ. ಸೊ ಕೆಳಗಡೆ ಇದ್ರಲ್ಲಿ ಸೂಯು ಚಿಕ್ಕ ಹುಡುಗಿ ಅಲ್ವಾ, ಅನ್ಕಾನ್ಶಿಯಸ್ ಆಗ್ಬಿಟ್ಲು. ವಾವ್, ಇದೇ ಒಳ್ಳೆ ಚಾನ್ಸ್ ಆ ಹುಡುಗಿಯನ್ನ ತಿನ್ನೋಕೆ ಅಂತ. ದೆವ್ವಗಳು ತಿನ್ನೋಕೆ ಹತ್ರ ಬರ್ಬೇಕಾದ್ರೆ, ಹೇ ನಿಮ್ಗಳ ಹತ್ರ ಬಾಳೆಹಣ್ಣು ಇದೆಯಾ ಅಂತ ಒಂದು ವಾಯ್ಸ್ ಕೇಳುತ್ತೆ. ಯಾರೋ ಅವನು ಪಾತಾಳದಲ್ಲಿ ಬಾಳೆಹಣ್ಣು ಕೇಳೋನು ಅಂತ ದೆವ್ವಗಳು ತಿರುಗಿ ನೋಡ್ಬೇಕಾದ್ರೆ ದೂರದಲ್ಲಿ ಯಾರೋ ನಿಂತಿದ್ದಾರೆ. ಸೊ ದೆವ್ವಗಳು ಫಸ್ಟ್ ದೂರದಲ್ಲಿ ನಿಂತಿರೋ ವ್ಯಕ್ತಿ ಕಥೆಯನ್ನ ಮುಗಿಸ್ಬಿಟ್ಟು ನಂತರ ಬಂದು ಈ ಹುಡುಗಿಯನ್ನ ತಿನ್ನೋಣ ಅನ್ಕೊಂಡು ಆ ವ್ಯಕ್ತಿ ಹತ್ರ ಹೋಗ್ಬೇಕಾದ್ರೆ ಅಲ್ಲಿರೋ ಮಂತ್ರ ಸ್ಪೆಲ್ ಮೇಲೆ ಕಾಲ್ ಮಡಗಿದ ತಕ್ಷಣ ಒಂದು ದೆವ್ವ ಹಾಗೆ ಉರಿದು ಪೌಡರ್ ಆಗಿ ವ್ಯಾನಿಶ್ ಆಗ್ಬಿಡ್ತಾ ಇದೆ. ಆಮೇಲೆ ಮಿಕ್ಕಿರೋ 2 ಕುಳ್ಳ ದೆವ್ವಗಳು ಮುಂದೆ ಬಂದು ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಇಲ್ಲ, ನಮ್ಮ ಮಂಕಿ ಕಿಂಗ್ಗೆ. ಅವನನ್ನ ನೋಡಿದ ತಕ್ಷಣ ಕುಳ್ಳ ದೆವ್ವಗಳು ಹೆದರ್ಕೊಂಡು, ಓ ಮೈ ಗಾಡ್, ನೀವಾ, ನಿಮಗೆ ಹಣ್ಣು ತಾನೇ ಬೇಕು, ತಗೊಳ್ಳಿ ಅಂತ ಹಣ್ಣನ್ನ ಕೊಡ್ಬೇಕಾದ್ರೆ ಅದನ್ನ ಮಂಕಿ ಕಿಂಗ್ ಕೈಯಲ್ಲಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೈ ಕಾಲಿಗೆ ಚೈನ್ ಹಾಕಿ ಕಟ್ಟಿ ಹಾಕಿದೆ. ಅದಕ್ಕೆ ಕುಳ್ರು, ಏ ಮಂಕಿ ಕಿಂಗ್, ನಿನ್ನ ಬಗ್ಗೆ ಕಥೆಯನ್ನ ನಾವು ಕೇಳಿದೀವಿ. ನೀನು ಮೇಲ್ಲೋಕದಲ್ಲಿ ಮಾಡಿದ ಚೇಷ್ಟೆಗಳನ್ನ ತಡ್ಕೊಳ್ಳಕ್ಕೆ ಆಗದೆ ಬುದ್ಧ ಅವರೇ ನಿನ್ನನ್ನ ಇಲ್ಲಿ 400 ವರ್ಷಗಳಾಗಿ ಲಾಕ್ ಮಾಡಿ ಇಟ್ಟಿದ್ದಾರಂತಲ್ಲ. ಎಲ್ಲಿ ಇವಾಗ ಬಂದು ಹಣ್ಣನ್ನ ತಗೊಂಡು ತಿನ್ನು ನೋಡೋಣ ಅಂತ ಹಣ್ಣನ್ನ ಕೆಳಗಡೆ ಹಾಕಿ ಕಾಲಿಂದ ತುಳಿದು ಟೆನ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಮಂಕಿ ಕಿಂಗ್ ಅನ್ನ. ಅದಕ್ಕೆ ಮಂಕಿ ಕಿಂಗ್ ಹಾರ್ಕೊಂಡು ಬಂದು ಹೊಡೆಯೋಣ ಅಂತ ಟ್ರೈ ಮಾಡಿದ್ರೆ ಆಗ್ತಾ ಇಲ್ಲ, ಚೈನು ತಡಿತಾ ಇದೆ. ಆವಾಗ ಎಚ್ಚರೆಯಾದ ಸೂಯು, ಮಂಕಿ ಕಿಂಗ್ ನೀವು ಇಲ್ಲೇ ಇದ್ದೀರಾ, ನಿಮ್ಮನ್ನೇ ನಾನು ಹುಡುಕ್ತಾ ಇದ್ದಿದ್ದು ಅಂತ ಹೇಳ್ಬೇಕಾದ್ರೆ ಕುಳ್ದೆವ್ವಗಳು ಸೂಯುನ ನೋಡ್ಬಿಡ್ತಾರೆ. ಸೊ ಅವಳನ್ನ ಅಟ್ಯಾಕ್ ಮಾಡೋಕೆ ಹೋಗ್ತಾರೆ. ಆವಾಗ ಸೂಯು ಮಿಸ್ ಆಗಿ ಕೆಳಗಡೆ ಬೀಳ್ಬೇಕಾದ್ರೆ ಅವಳ ಕೈಯಲ್ಲಿ ರಕ್ತ ಬರ್ತಿತ್ತು ಅಲ್ವಾ, ಅದು ಅಲ್ಲಿರೋ ಸ್ಪೆಲ್ ಮೇಲೆ ಬಿದ್ದಿದ ತಕ್ಷಣ ಅಷ್ಟೇ ನಮ್ಮ ಮಂಕಿ ಕಿಂಗು ರಿಲೀಸ್ ಆಗ್ತಾ ಇದ್ದಾನೆ. ಸೊ ಅವನ ಕೈಯಲ್ಲಿರೋ ಚೈನ್ ಎಲ್ಲ ಆಟೋಮೆಟಿಕ್ ಓಪನ್ ಆಗಿ ರಿಲೀಸ್ ಆಗ್ತಾ ಇದ್ದಾನೆ. ಅವುಗಳನ್ನೇ ಯೂಸ್ ಮಾಡಿ ಕುಳ್ದೆವ್ವಗಳಿಗೆ 2 ಏಟು ಕೊಡಬೇಕಾದ್ರೆ ಆ ಪಾತಾಳನೇ ಡಮಾಲಿಶ್ ಆಗಿ ಕೆಳಗಡೆ ಬೀಳ್ತಾ ಇದೆ. ಅದಕ್ಕೆ ನಮ್ಮ ಮಂಕಿ ಕಿಂಗ್ ಜಂಪ್ ಮಾಡಿ ಹಾರ್ಕೊಂಡು ಬಂದು ನಮ್ಮ ಸೂಯು ಹುಡುಗಿಯನ್ನು ಕಾಪಾಡಿ ಮೇಲ್ಗಡೆ ಬರ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ಮೇಲೋಕದಲ್ಲಿ ಡ್ರ್ಯಾಗನ್ ಕಿಂಗ್ ಹೊಡೆದೋಗಿರೋ ಒಂದು ಪ್ಯಾಲೇಸ್ ಅನ್ನ ನೋಡ್ತಾ ಕೂತಿರ್ಬೇಕಾದ್ರೆ ಆವಾಗ ಒಂದು ಹುಡುಗಿ, ಯಾಕೆ ದೇವರೇ ಅದನ್ನೇ ನೋಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡೋ ರೀತಿ ಹತ್ರ ಬಂದು ಅವಳ ಒಂದು ಕೊಂಬನ್ನ ಮುರಿದಾಗ್ತಾ ಇದ್ದಾನೆ ವಿಲ್ಲನ್ನ. ನಂತರ ಒಂದು ಜಗ್ಗನ್ನ ತಗೊಂಡು ಆ ಹುಡುಗಿ ತಲೆಗೆ ಹೊಡೆದು ಕೊಳ್ತಾ ಇದ್ದಾನೆ. ಇವನೇ ಈ ಕಥೆಯ ಕ್ರೂರ ವಿಲ್ಲನ್ನ. ಆವಾಗ ಇನ್ನೊಬ್ಬ ಅಲ್ಲಿಗೆ ಓಡಿ ಬಂದು, ದೇವ್ರೆ ಮಂಕಿ ಕಿಂಗ್ ರಿಲೀಸ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಖುಷಿ ಆಗ್ತಾ ಇದ್ದಾನೆ ಡ್ರ್ಯಾಗನ್ ಕಿಂಗ್ ವಿಲ್ಲನ್ನ. ಇದಕ್ಕಾಗಿ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ, ಅವನ ಸಾವು ತುಂಬಾ ಕ್ರೂರವಾಗಿರಬೇಕು, ಅವನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾನೆ ವಿಲ್ಲನ್ನ. ಇಲ್ಲಿ ಸೂಯು, ಮಂಕಿ ಕಿಂಗ್ ನನ್ನ ಮೇಲ್ಲೋಕದಲ್ಲಿರೋ ದೇವರ ಹತ್ರ ಕರ್ಕೊಂಡು ಹೋಗಿ ಅಂತ ಕೇಳ್ಬೇಕಾದ್ರೆ ಅವನ ಮುಖ ಹಾಗೆ ಡಲ್ ಆಗುತ್ತೆ. ಆವಾಗ ಅವನ ಕೈಯನ್ನ ನೋಡ್ಬೇಕಾದ್ರೆ ಒಂದು ಸ್ಪೆಲ್ ಇದೆ, ಅದು ಮಿಂಚ್ತಾ ಇದೆ. ಇಲ್ಲ ಹುಡುಗಿ, ಇವಾಗ ನನ್ನಿಂದ ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗೋಕೆ ಆಗಲ್ಲ. ಯಾಕೆ ಮಂಕಿ ಕಿಂಗ್, ನಿಮಗೆ ತುಂಬಾ ಪವರ್ ಇದೆಯಲ್ಲ, ನಿಮ್ಮ ಮ್ಯಾಜಿಕ್ ಪವರ್ ಅನ್ನ ಯೂಸ್ ಮಾಡಿ ನನ್ನನ್ನ ಕರ್ಕೊಂಡು ಹೋಗಿ ನಿಮ್ಮ ಕಿವಿಯಿಂದ ನಿಮ್ಮ ಕೋಳನ್ನ ಹೊರಗಡೆ ತೆಗೀರಿ ಅಂತ ಮಾತಾಡ್ಕೊಂಡೆ ಇಬ್ಬರು ಅಲ್ಲಿರೋ ಒಂದು ವಿಲೇಜ್ ಗೆ ಬರ್ತಾರೆ. ಆ ವಿಲೇಜ್ ಅಲ್ಲಿ ರಾಕ್ಷಸರೇ ಬದುಕ್ತಾ ಇರೋದು. ಒಂದು ಕಾಲದಲ್ಲಿ ನಮ್ಮ ಮಂಕಿ ಕಿಂಗ್ ಕೂಡ ಇಲ್ಲೇ ಇದ್ದಿದ್ದು. ಇವಾಗ ಮೇಲ್ಲೋಕದಿಂದ ಒಬ್ಬ ದೇವರು ಕೆಳಗಡೆ ಬಂದು ಆ ವಿಲೇಜ್ ನ ಕಂಟ್ರೋಲ್ ಗೆ ತಗೋತಾ ಇದ್ದಾನೆ. ಅವನ ಮಾತನ್ನ ಯಾರು ಕೇಳ್ತಾ ಇಲ್ವೋ ಅವರ ತಲೆನ ಕಟ್ ಮಾಡಿ ಪನಿಷ್ ಮಾಡ್ತಾ ಇದ್ದಾನೆ ದೇವರು. ಸೊ ನಮ್ಮ ಮಂಕಿ ಕಿಂಗ್ ಟೆನ್ಷನ್ ಆಗಿ ಅದನ್ನ ಕೇಳೋಣ ಅನ್ಕೋಬೇಕಾದ್ರೆ ಒಬ್ಬ ಎಮ್ಮೆ ಮುಖದವನು ಮಂಕಿ ಕಿಂಗ್ ಗೆ ಹೊಡೆದು ಅನ್ಕಾನ್ಶಿಯಸ್ ಮಾಡ್ತಾ ಇದ್ದಾನೆ. ಮತ್ತೆ ನಮ್ಮ ಮಂಕಿ ಕಿಂಗ್ ಕಂಡ್ಬಿಟ್ರೆ ಸೂಯು ಚೆನ್ನಾಗಿ ತಿಂತಾ ಕೂತಿದ್ದಾಳೆ. ಪಕ್ಕದಲ್ಲೇ ಎಮ್ಮೆ ಮುಖದವನು ಕೂತಿದ್ದಾನೆ. ಈ ಎಮ್ಮೆ ಬೇರೆ ಯಾರು ಇಲ್ಲ, ನಮ್ಮ ಮಂಕಿ ಕಿಂಗ್ ಅವನ ಹಳೆ ಫ್ರೆಂಡೇ. ಯಾಕೋ ನನ್ನ ಹೊಡೆದೆ? ಎಲ್ಲ ಒಂದು ರೀಸನ್ ಗಾಗೆ. ಸರಿ, ನೀನು 400 ವರ್ಷಗಳಿಂದ ಲಾಕ್ ಆಗಿದ್ದೆ ಅಲ್ವಾ, ಇವಾಗ ಹೇಗೆ ರಿಲೀಸ್ ಆದೆ? ಗೊತ್ತಿಲ್ಲ ಕಣಪ್ಪ, ಈ ಹುಡುಗಿನೇ ನನ್ನನ್ನ ರಿಲೀಸ್ ಮಾಡಿದ್ದು. ಸರಿ, ಇವಾಗ ರಿಲೀಸ್ ಆಗ್ಬಿಟ್ಟಿದ್ಯಾ, ನೆಕ್ಸ್ಟ್ ನಿನ್ನ ಪ್ಲಾನ್ ಏನು ಅಂತ ಎಮ್ಮೆ ಕೇಳ್ಬೇಕಾದ್ರೆ,
ದೇವರುಗಳು ಎಲ್ಲರೂ ನನಗೆ ಮೋಸ ಮಾಡಿ ತಾನೇ ನನ್ನ ಲಾಕ್ ಮಾಡಿ ಇಟ್ರು, ಸೊ ಅವ್ರಗಳ ಜೊತೆ ಫೈಟ್ ಮಾಡಿ ರಿವೆಂಜ್ ತಗೊಳ್ಳೋದೆ ಅಂತ ಹೇಳ್ಬೇಕಾದ್ರೆ, ನೋಡಪ್ಪ ಮಂಕಿ ಕಿಂಗು, ನೀನು ಆಲ್ರೆಡಿ ದೇವರುಗಳ ಜೊತೆ ಜಗಳ ಮಾಡಿದಕ್ಕೆ ನಿನ್ನ ಲಾಕ್ ಮಾಡಿ ಇಟ್ಟು ಈ ವಿಲೇಜ್ಗೆ ಬಂದು ಎಲ್ಲವನ್ನು ನಾಶ ಮಾಡ್ತಾ ಇದ್ದಾರೆ ದೇವರುಗಳು. ಮತ್ತೆ ನೀನು ರಿವೆಂಜ್ ಅಂತ ಹೋದ್ರೆ ಅಷ್ಟೇ, ದೇವರುಗಳು ಈ ವಿಲೇಜ್ ಅನ್ನೇ ವಾಶ್ ಔಟ್ ಮಾಡಿ ಬಿಡ್ತಾರೆ. ಮತ್ತೆ ಫಸ್ಟ್ ತರ ಸಿಂಗಲ್ ಇಲ್ಲ ನಾನು, ನನಗೆ ಮದುವೆ ಆಗಿದೆ, ನನ್ನ ವೈಫ್ ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ, ನೀನು ದೇವರುಗಳ ಜೊತೆ ಫೈಟ್ ಮಾಡಬಾರ್ದು ಓಕೆ ಅಂತ ಹೇಳಿದ್ರೆ ಮಂಕಿ ಕಿಂಗು ಕೇಳ್ತಾನೆ ಇಲ್ಲ. ನಾನು ರಿವೆಂಜ್ ತಗೋತೀನಿ ಅನ್ಬೇಕಾದ್ರೆ ಎಮ್ಮೆ ಮಂಕಿನ ಅಟ್ಯಾಕ್ ಮಾಡುತ್ತೆ. ಅದನ್ನ ನಮ್ಮ ಮಂಕಿ ಕಿಂಗು ಹೇಗೋ ಫೇಸ್ ಮಾಡಿ ಆಮೇಲೆ ಸೂಯುನ ಕರ್ಕೊಂಡು ಹೊರಗಡೆ ಬಂದ್ರೆ, ಎಮ್ಮೆ ಅವನ ಹೆಂಡತಿ ಮಂಕಿ ಕಿಂಗ್ ನ ಅಟ್ಯಾಕ್ ಮಾಡೋಕೆ ಇಡೀ ಊರನ್ನೇ ಕರ್ಕೊಂಡು ಬಂದಿದ್ದಾಳೆ. ನೋಡಿ ಎಮ್ಮೆಗೆಲ್ಲ ಎಂತ ಹೆಂಡತಿ ಸಿಕ್ಕಿದೆ, ನಾವು ಇದೀವಲ್ಲ ಛೈ, ಇವನು ದೇವರುಗಳ ಜೊತೆ ಫೈಟ್ ಮಾಡಿದ್ರೆ ನಾವು ಎಲ್ಲರೂ ಸಾಯ್ಬೇಕಾಗುತ್ತೆ, ಸೊ ಈ ಮಂಕಿ ಕಿಂಗ್ ಕಥೆಯನ್ನ ಮುಗಿಸಿ ಅಂತ ಎಮ್ಮೆ ಮುಖದವನ ಹೆಂಡತಿ ಹೇಳ್ಬೇಕಾದ್ರೆ ಎಲ್ಲರೂ ಮಂಕಿ ಕಿಂಗ್ ಅನ್ನ ಅಟ್ಯಾಕ್ ಮಾಡ್ತಾರೆ. ಮಂಕಿ ಕಿಂಗು ಯಾರು, ನಮ್ಮ ಕೋತಿರಾಜ ಅವರ ಶಿಷ್ಯ ಅಲ್ವಾ, ಸುಮ್ನೆ ಜಂಪ್ ಮಾಡಿ ಹಾರ್ಕೊಂಡು ಪಲ್ಟಿ ಹೊಡೆದು ಸೀನ್ ಮಾಡ್ತಾವನೆ, ಒಂದು ಹಗ್ಗನ ಯೂಸ್ ಮಾಡಿ ಸೂಪರ್ ಆಗಿ ಫೈಟ್ ಮಾಡ್ತಾವನೆ ನಮ್ಮ ಮಂಕಿ ಕಿಂಗು. ಎಲ್ಲರನ್ನು ಧ್ವಂಸ ಮಾಡಾಯ್ತು. ಸರಿ ಇವಾಗ ಬೇರೆ ದಾರಿ ಇಲ್ಲ, ನಾವೇ ಇಳಿಯೋಣ ಜಗಳಕ್ಕೆ ಅಂತ ಎಮ್ಮೆ ಮುಖದವನು ಅಟ್ಯಾಕ್ ಮಾಡ್ತಾವನೆ. ನಮ್ಮ ಮಂಕಿ ಕಿಂಗು ಫ್ರೆಂಡ್ ಅಲ್ವಾ, ಸೊ ಅವನ ಹತ್ರ ಹೊಡೆಸ್ಕೋತಾ ಇರ್ತಾನೆ ಮಂಕಿ ಕಿಂಗ್. ಕೊನೆಗೆ ಎಮ್ಮೆ ನಮ್ಮ ಮಂಕಿನ ಸಾಯಿಸೋಕೆ ಹೋಗ್ಬೇಕಾದ್ರೆ ಸೂಯು ಅಡ್ಡ ಬಂದು ಮಂಕಿ ಕಿಂಗ್ ನ ಏನು ಮಾಡಬೇಡಿ ಅಂತ ಹೇಳ್ಬೇಕಾದ್ರೆ ಆ ಗ್ಯಾಪ್ ನ ಯೂಸ್ ಮಾಡಿ ನಮ್ಮ ಮಂಕಿ ಕಿಂಗು ಸೂಯುನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾವನೆ. ಆವಾಗ ಸೂಯು ಏನಕ್ಕೆ ಜನರು ನಿಮ್ಮನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೇಕಾದ್ರೆ, ಇಲ್ಲ ಜನರು ಕನ್ಫ್ಯೂಸ್ ಆಗಿದ್ದಾರೆ, ಅವರಿಗೆ ನಾನು ಹೆಲ್ಪ್ ಮಾಡಬೇಕು, ಫಸ್ಟ್ ನನ್ನ ಮಂತ್ರ ಕೋಳನ್ನ ಹುಡುಕಿ ಕಂಡು ಹಿಡಿಬೇಕು ಅಂತ ಇಬ್ಬರು ಮಂತ್ರ ಕೋಳನ್ನ ಹುಡುಕಿ ಹೋಗ್ತಾ ಇದ್ದಾರೆ. ಇಲ್ಲಿ ಮೇಲ್ಲೋಕದಲ್ಲಿ ಎಂತ ಶಕ್ತಿ ಆಗಿದ್ರು ಸರಿ, ಎಷ್ಟು ಪವರ್ಫುಲ್ ಆಗಿದ್ರು ಸರಿ, ಅದನ್ನ ಕಂಟ್ರೋಲ್ ಮಾಡೋ ತರ ಒಂದು ಪವರ್ಫುಲ್ ವೆಪನ್ ಇರುತ್ತೆ. ಅದನ್ನ ಒಂದು ದೇವರು ಬಾಡಿ ಗಾರ್ಡ್ ಆಗಿ ಕಾವಲು ಕಾಯ್ತಾ ಇರ್ತಾರೆ. ಸೊ ವಿಲ್ಲನ್ ಬಾಡಿ ಗಾರ್ಡ್ ದೇವರನ್ನ ಕೊಂದು ಆ ವೆಪನ್ ಅನ್ನ ತಗೋತಾ ಇದ್ದಾನೆ. ಮತ್ತೆ ಬಾಡಿ ಗಾರ್ಡ್ ದೇವರನ್ನ ಕೊಂದಿದ್ದು ಆ ಕೋತಿ ರಾಜನೇ ಅಂತ ಸ್ಪ್ರೆಡ್ ಮಾಡಿ ಅಂತ ಅವನ ಹುಡುಗರಿಗೆ ಹೇಳಿ ಕಳಿಸ್ತಾ ಇದ್ದಾನೆ ವಿಲ್ಲನ್. ಇಲ್ಲಿ ನಮ್ಮ ಮಂಕಿ ಕಿಂಗ್ ಮತ್ತೆ ಸೂಯು ಕೋಳನ್ನ ಹುಡಿಕೊಂಡು ಬೆಟ್ಟಗಳ ಮಧ್ಯ ಹೋಗ್ತಾ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಒಂದು ದೊಡ್ಡ ಕಿಂಗ್ ಕಾಂಗ್ ಅಡ್ಡ ಬರುತ್ತೆ. ಸೂಯು ಹೆದರ್ಕೋತಾ ಇದ್ದಾಳೆ. ಆವಾಗ ಮಂಕಿ ಕಿಂಗ್ ಹೆದರ್ಕೋಬೇಡ, ಇದು ನನ್ನ ಪೆಟ್ಟನಿಮಳೆ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಕಿಂಗ್ ಕಾಂಗ್ ಮಂಕಿ ಕಿಂಗ್ ನ ಅಟ್ಯಾಕ್ ಮಾಡುತ್ತೆ. ಅಷ್ಟೇ, ನಮ್ಮ ಮಂಕಿ ಕಿಂಗ್ ಕತೆ ಮುಗೀತು ಅಂತ ನಾವು ಅನ್ಕೋಬೇಕಾದ್ರೆ ಆವಾಗ ಸೂಯು ಫಟ್ ಅಂತ ಅಡ್ಡ ಬಂದು, ನಿನಗೆ ಹೊಟ್ಟೆ ಹಚ್ಚುವಾಗ್ತಾ ಇದೆಯಾ, ತಗೋ ಇದನ್ನ ತಿನ್ನು ಅಂತ ಬಾಳೆಹಣ್ಣನ್ನ ಕೊಡ್ತಾ ಇದ್ದಾಳೆ. ಅಷ್ಟೇ, ಅದನ್ನ ತಗೊಂಡು ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾ ಇದೆ ದೊಡ್ಡ ಸೈಜ್ ಕಿಂಗ್ ಕಾಂಗು. ನೋಡಿ ಚಿಕ್ಕ ಹುಡುಗಿ ಸೂಯುನೇ ನಮ್ಮ ಮಂಕಿ ಕಿಂಗ್ ಅನ್ನೇ ಕಾಪಾಡ್ತಾ ಇರೋದು. ಆಮೇಲೆ ಮುಂದೆ ಹೋದ್ರೆ ಒಂದು ಚಿಕ್ಕ ಗುಹೆ ಇದೆ, ಆದ್ರೆ ನೋಡೋಕೆ ತುಂಬಾ ಸುಂದರವಾಗಿದೆ. ಅಲ್ಲೇ ಇರೋದು ನಮ್ಮ ಮಂಕಿ ಕಿಂಗ್ ಅವನ ಮಂತ್ರ ಕೋಳು. ಸೊ ಅದನ್ನ ತಗೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ಆಗ್ತಾನೆ ಇಲ್ಲ, ತುಂಬಾ ಪವರ್ಫುಲ್ ಸ್ಟ್ರಾಂಗ್ ಆದ ಸ್ಪೆಲ್ ನ ಹಾಕಿಟ್ಟಿದ್ದಾರೆ ಅನ್ಸುತ್ತೆ. ಆವಾಗ ಅಲ್ಲಿಗೆ ಹಾವಿನ ದೇವರು ಬಂದು, ಸುಮ್ನೆ ಇಲ್ಲಿಂದ ಹೋಗ್ಬಿಡು, ನಿನಗೆ ಈ ಮಂತ್ರ ಕೋಳು ಸಿಗೋದೇ ಇಲ್ಲ, ನಿನಗೆ ಈ ಮಂತ್ರ ಕೋಳು ಸಿಗ್ಬಾರ್ದು ಅಂತಾನೆ ಡ್ರ್ಯಾಗನ್ ಕಿಂಗ್ ನನ್ನ ಕೈಗೆ ಈ ಕೋಳನ್ನ ಕೊಟ್ಟು ಕಾವಲು ಕಾಯೋಕೆ ಹೇಳಿದ್ದಾರೆ. ಏನಾದ್ರೂ ನೀನು ಚಿಟಿಕ್ ಪಿಟಿಕ್ ಅಂದ್ರೆ ಅಷ್ಟೇ, ನಿನ್ನನ್ನ ಹೊಡೆದು ಚೆಚ್ ಬಿಡ್ತೀನಿ ಅನ್ಬೇಕಾದ್ರೆ ಡ್ರ್ಯಾಗನ್ ಕಿಂಗ್ ಅಂತ ಹೇಳಿದ ತಕ್ಷಣ ಸೂಯು ಟೆನ್ಷನ್ ಆಗ್ಬಿಟ್ಟು, ಅವನೊಬ್ಬ ಕೊಲೆಗಾರ, ಅವನೇ ನನ್ನ ತಾಯಿ ತಂದೆನ ಕೊಂದಿದ್ದು ಅಂತ ಹಾವು ದೇವರ ಹತ್ರ ಹೇಳ್ಬೇಕಾದ್ರೆ ಚಿಕ್ಕ ಹುಡುಗಿ ಅಂತ ಕೂಡ ನೋಡ್ದೆ ಅವಳಿಗೆ ಹೊಡೆದು ಹಾರಿಸ್ತಾ ಇದ್ದಾನೆ ಸ್ನೇಕ್ ಗಾಡ್. ಸೊ ಮಂಕಿ ಸ್ನೇಕಿಗೆ ಹೊಡೆಯೋಣ ಅಂತ ಹೋಗ್ಬೇಕಾದ್ರೆ ಅವನನ್ನು ಮ್ಯಾಜಿಕ್ ಪವರ್ ಇಂದ ಲಾಕ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾನೆ ಸ್ನೇಕ್ ಗಾಡ್ ಸೂಯುನ ಹೊಡೆದಿದ್ರಲ್ಲಿ ಅವಳ ಕೈಯಿಗೆ ಏಟಾಗಿ ಅವಳ ರಕ್ತ ಕೋಲ್ ಮೇಲೆ ಬೀಳುತ್ತೆ. ಅಷ್ಟೇ, ಕೋಲಿಗೆ ಫುಲ್ ಪವರ್ ಬಂದು ಆಟೋಮೆಟಿಕ್ ಸ್ನೇಕಿಗೆ ಹೊಡೆದು ನಮ್ಮ ಮಂಕಿ ಕಿಂಗ್ ಕೈಗೆ ಬಂದು ಸೇರುತ್ತೆ. ಸೊ ಇವಾಗ ಮಂಕಿ ಕಿಂಗಿಗೆ ಪವರ್ ಬಂದಾಯ್ತು. ಸ್ನೇಕ್ ಗಾಡಿಗೆ ಹೊಡೆದು ಬೆಂಡೆತ್ಬಿಟ್ಟು ಸೂಯು ಹತ್ರ ಬರ್ತಾನೆ ಮಂಕಿ ಕಿಂಗ್. ನನ್ನ ತಾಯಿ ತಂದೆನ ಡ್ರ್ಯಾಗನ್ ಕಿಂಗ್ಗೆ ಕೊಂದಿದ್ದು, ನನ್ನನ್ನ ಮೇಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರೋ ದೇವರುಗಳ ಹತ್ರ ನಾನು ನ್ಯಾಯ ಕೇಳ್ಬೇಕು ಅಂತ ಸೂಯು ಹೇಳ್ಬೇಕಾದ್ರೆ, ಖಂಡಿತ ನಾನು ನಿನ್ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಮಂಕಿ ಕಿಂಗ್. ಅದೇ ಸಮಯದಲ್ಲಿ ಈ ಕಡೆ ಆ ವಿಲೇಜ್ ಅಲ್ಲಿ ಇನ್ನ ಮರ್ಡರ್ ಗಳನ್ನ ಮಾಡ್ತಾ ಇದ್ದಾನೆ ದೇವರು. ಚಿಕ್ಕ ಮಕ್ಕಳನ್ನ ಕೂಡ ಸಾಯಿಸ್ತಾ ಇದ್ದಾನೆ. ಇವಾಗ ಒಂದು ಚಿಕ್ಕ ಹುಡುಗಿಯನ್ನ ಸಾಯಿಸೋಕೆ ಹೋಗ್ಬೇಕಾದ್ರೆ ಆವಾಗ ನಮ್ಮ ಎಮ್ಮೆ ಫ್ರೆಂಡ್ ಅದನ್ನ ತಡಿದು, ಈ ಮಗು ಏನ್ ಮಾಡ್ತು ಪಾಪ, ಅದನ್ನ ಬಿಟ್ಬಿಡಿ ಅಂತ ಕೇಳ್ಬೇಕಾದ್ರೆ, ಸರಿ ಕಣಪ್ಪ ನೀನು ಕೇಳೋ ಹಾಗೆ ಈ ಮಗುನ ಬಿಟ್ಬಿಡ್ತೀವಿ, ಆದ್ರೆ ಇವಾಗ 3 ಜೀವನ ಬಲಿ ಕೊಡ್ಲೇಬೇಕು, ನಿಮ್ಮಲ್ಲಿ ಯಾರು ಸಾಯ್ತೀರಾ ಅಂತ ಕೇಳ್ಬೇಕಾದ್ರೆ ಜನ ಯಾರು ಮುಂದೆ ಬರ್ತಾನೆ ಇಲ್ಲ. ಆವಾಗ ಫ್ರೆಂಡೇ, ಸರಿ ನನ್ನ ಜೀವವನ್ನ ತಗೊಳ್ಳಿ ಅಂತ ಮಂಡಿ ಊರಿ ಕೂತ್ಕೋತಾ ಇದ್ದಾನೆ. ಅವನ ಕತ್ತನ್ನ ಕಟ್ ಮಾಡಿ ಸಾಯಿಸೋಣ ಅಂತ ಹೋಗ್ಬೇಕಾದ್ರೆ ಆವಾಗ ನಮ್ಮ ಮಂಕಿ ಕಿಂಗು ಅಲ್ಲಿಗೆ ಎಂಟ್ರಿ ಕೊಟ್ಟು ಫ್ರೆಂಡ್ ಅನ್ನ ಕಾಪಾಡಿ ದೇವರ ಕಥೆಯನ್ನು ಮುಗಿಸ್ಬಿಡೋಣ ಅಂತ ಹೋಗ್ಬೇಕಾದ್ರೆ ಆವಾಗ ಫ್ರೆಂಡೇ ಮಂಕಿ ಕಿಂಗ್ ನ ತಡೆದ್ಬಿಟ್ಟು ಬೇಡ ಅಂತ ಹೇಳ್ತಾ ಇದ್ದಾನೆ. ಸೊ ದೇವರು ಅಲ್ಲಿಂದ ಎಸ್ಕೇಪ್ ಆದ ಮೇಲೆ ಮಂಕಿ ಕಿಂಗು ಜನರನ್ನ ನೋಡಿ, ಇನ್ ಮುಂದೆ ಯಾರು ದೇವರುಗಳಿಗೆ ಹೆದರ್ಕೋಬೇಡಿ, ಅವ್ರಗಳಿಗೆ ಮಾತ್ರನೇ ಶಕ್ತಿ ಇದೆಯಾ, ನಾವೆಲ್ಲರೂ ರಾಕ್ಷಸರು, ನಮಗೂ ಶಕ್ತಿ ಇದೆ, ಅವ್ರುಗಳು ಹೊಡಿದ್ರೆ ತಿರುಗಿಸಿ ಹೊಡಿರಿ ಅಂತ ಜನರನ್ನ ಮೋಟಿವೇಟ್ ಮಾಡ್ತಾ ಇದ್ದಾನೆ ಮಂಕಿ ಕಿಂಗ್. ಅದೇ ಸಮಯದಲ್ಲಿ ಇಲ್ಲಿ ವಿಲ್ಲನ್ ಡ್ರ್ಯಾಗನ್ ಕಿಂಗ್ ಅನ್ನ ಸ್ನೇಕ್ ಗಾಡ್ ಮೀಟ್ ಮಾಡಿ, ದೇವ್ರೆ ಆ ಮಂಕಿ ಕಿಂಗ್ ಕೋಳನ್ನ ತಗೋಬಿಟ್ಟ, ತುಂಬಾ ಪವರ್ಫುಲ್ ಸ್ಪೆಲ್ ಅನ್ನೇ ಹಾಕಿದ್ದೆ, ಆದ್ರೂ ಅವನ ಜೊತೆ ಇರೋ ಚಿಕ್ಕ ಹುಡುಗಿಯ ರಕ್ತ ಕೋಳಿಗೆ ಟಚ್ ಆಗಿದ ತಕ್ಷಣ ಸ್ಪೆಲ್ ಮುರಿದು ಕೋಲ್ ರಿಲೀಸ್ ಆಗೋಯ್ತು ಅನ್ಬೇಕಾದ್ರೆ, ಹೋ ಹಾಗಾದ್ರೆ ಆ ಕೋತಿ
ಕೋತಿರಾಜನ್ನ ಕಂಟ್ರೋಲ್ ಮಾಡೋ ಈ ನನ್ನ ವೆಪನಿಗೆ ಆ ಹುಡುಗಿಯ ರಕ್ತವೇ ಕೀ ಆಗಿರ್ಬೇಕು. ನೀನು ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಏನಾದ್ರೂ ಮಾಡಿ ಆ ಹುಡುಗಿನ ಈ ಜಾಗಕ್ಕೆ ಕರ್ಕೊಂಡು ಬಾ. ಮತ್ತೆ ನೀನು ಆ ಕೋತಿರಾಜನು ಒಂದು ಕಾಲದಲ್ಲಿ ಫ್ರೆಂಡ್ಸ್ ಆಗಿ ಇದ್ದೋರು ತಾನೇ, ಏನಾದ್ರೂ ನನಗೆ ಮೋಸ ಮಾಡ್ಬೇಕು ಅನ್ಕೊಂಡ್ರೆ ಅಷ್ಟೇ ತಮ್ಮ, ನಿನ್ನ ಜೀವವನ್ನ ತೆಗೆದು ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇದ್ದಾನೆ ಡ್ರ್ಯಾಗನ್ ವಿಲ್ಲನ್. ಇಲ್ಲಿ ನಮ್ಮ ಹೀರೋ ಅವನ ವಿಲೇಜ್ ತರಾನೇ ಇನ್ನ ಹಲವಾರು ವಿಲೇಜ್ ಗಳನ್ನ ಕಂಟ್ರೋಲ್ ಗೆ ತಗೊಂಡು ಇರ್ತಾರೆ ದೇವರುಗಳು. ಸೊ ನಮ್ಮ ಮಂಕಿ ಕಿಂಗೋ ಆ ದೊಡ್ಡ ಕಿಂಗ್ ಕಾಂಗ್ ಇತ್ತಲ್ಲ, ಅದನ್ನ ಫ್ರೆಂಡ್ ಮಾಡ್ಕೊಂಡು ಹೆಲ್ಪಿಗೆ ಕರ್ಕೊಂಡು ಗ್ರಾಮಗಳನ್ನ ಕಂಟ್ರೋಲ್ ಮಾಡ್ತಾ ಇರುವ ಎಲ್ಲಾ ದೇವರುಗಳನ್ನು ಹೊಡೆದು ಓಡಿಸ್ಬಿಟ್ಟು ಅಲ್ಲಿರೋ ರಾಕ್ಷಸರು ಎಲ್ಲರನ್ನು ಕಾಪಾಡ್ತಾ ಇದ್ದಾನೆ ನಮ್ಮ ಮಂಕಿ ಕಿಂಗ್. ತುಂಬಾನೇ ಫೇಮಸ್ ಆಗ್ಬಿಡ್ತಾ ಇದ್ದಾನೆ ಕಿಂಗ್. ಸೊ ಎಲ್ಲ ಯುದ್ಧದಲ್ಲೂ ನಮ್ಮ ಮಂಕಿ ಕಿಂಗ್ ಅವನ ಸೇನೆನೆ ಗೆಲ್ತಾ ಇರೋದ್ರಿಂದ ಆವತ್ತು ರಾತ್ರಿ ಎಲ್ಲರೂ ಎಣ್ಣೆ ಹೊಡೆದು ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆವಾಗ ಸೂಯು ಮಂಕಿ ಕಿಂಗ್ ಅನ್ನ ಆಟ ಆಡೋಕೆ ಕರೀತಾಳೆ, ಆದ್ರೆ ರಾಜ ಎಣ್ಣೆ ಹೊಡೆಯೋದ್ರಲ್ಲಿ ಬಿಸಿ. ಸೊ ಹುಡುಗಿ ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸ್ನೇಕ್ ಗಾರ್ಡ್ ರೂಪ ಚೇಂಜ್ ಮಾಡ್ಕೊಂಡು ಅವಳನ್ನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾನೆ. ಆವಾಗ ಮಂಕಿ ಕಿಂಗ್, ಹೇ ಸೂಯು, ನಾನು ಡ್ರಿಂಕ್ಸ್ ಮಾಡಿದ್ರು ಕೂಡ ನಿನ್ನ ಜೊತೆ ಆಟ ಆಡ್ತೀನಿ ಅಂತ ಹೇಳ್ಬೇಕಾದ್ರೆ ಹುಡುಗಿ ಮಂಕಿ ಕಿಂಗ್ ಹತ್ರ ಓಡಿ ಬಂದ್ಬಿಡ್ತಾ ಇದ್ದಾಳೆ. ಸೊ ಸ್ನೇಕ್ ಗಾರ್ಡ್ ಪ್ಲಾನ್ ಫೇಲಿಯರ್ ಆಗೋಯ್ತು. ಆಮೇಲೆ ಅದೇ ತರ ರಾಜ ಸೂಯು ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಆವಾಗ ಸೂಯು, ಮಂಕಿ ಕಿಂಗ್ ನನ್ನ ಯಾವಾಗ ಸ್ಕೈ ಪ್ಯಾಲೇಸ್ ಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ಬೇಕಾದ್ರೆ ಬೇಗನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಕಿಂಗ್. ಇಲ್ಲಿ ಮೇಲ್ಲೋಕದಲ್ಲಿ ಬಾಡಿಗಾರ್ಡ್ ದೇವರನ್ನ ಮಂಕಿ ಕಿಂಗ್ ಕೊಂದಿದ್ದು ಅಂತ ಸ್ಪ್ರೆಡ್ ಮಾಡಿದ್ರಲ್ವಾ, ಸೊ ದೇವರುಗಳು ಎಲ್ಲರೂ ಸೇರಿ ವಿಲ್ಲನ್ ಹತ್ರ ಬಂದು ಮಂಕಿ ಕಿಂಗ್ ಅನ್ನ ಹೇಗಾದ್ರೂ ಕೊಂದ್ಬಿಡು ಅಂತ ಆರ್ಡರ್ ಮಾಡ್ತಾ ಇದ್ದಾರೆ. ಆವಾಗ ಇಲ್ಲಿ ನಮ್ಮ ಮಂಕಿ ಕಿಂಗ್ ಸೂಯು ಜೊತೆ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಇಂದ ಒಬ್ಬ ದೇವರು ರಾಕ್ಷಸರನ್ನ ಕೊಳ್ತಾ ಇದ್ನಲ್ಲ, ಅವನನ್ನ ಹೇಗೋ ಹಿಡಿದು ತರ್ತಾ ಇದ್ದಾರೆ ಹುಡುಗರು. ಸೊ ನಮ್ಮ ಮಂಕಿ ಕಿಂಗು ಅವನನ್ನ ಹೊಡೆದು ಸಾಯಿಸ್ಬಿಡೋಣ ಅಂತ ಕೋಲ್ನ ತಗೋಬೇಕಾದ್ರೆ ಸೂಯು ಅವನನ್ನ ತಡಿತಾ ಇದ್ದಾಳೆ. ಮಂಕಿ ಕಿಂಗ್, ನೀವು ಅವರನ್ನ ಸಾಯಿಸಬಾರ್ದು, ಆಮೇಲೆ ನಿಮಗೂ ಅವರುಗಳಿಗೂ ಬೇರೆ ವ್ಯತ್ಯಾಸನೇ ಇರಲ್ಲ, ನೀವು ತುಂಬಾ ಒಳ್ಳೆಯವರು, ನಿಮಗೆ ನನ್ನ ಮನಸ್ಸಲ್ಲಿ ತುಂಬಾ ಒಳ್ಳೆ ಮರ್ಯಾದೆ ಇದೆ ಅಂತ ಹೇಳ್ಬೇಕಾದ್ರೆ ಮಂಕಿ ಕಿಂಗು ಟೆನ್ಷನ್ ಆಗ್ಬಿಟ್ಟು ಅವನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು, ಇವನು ನಮ್ಮ ರಾಕ್ಷಸ ಎಷ್ಟೋ ಜನರನ್ನ ಕೊಂದಿದ್ದಾನೆ, ಇವನನ್ನ ಸಾಯಿಸಬೇಡ ಅಂತ ತಡಿತಾ ಇದೆಯಲ್ಲ ನೀನು, ಮನಸ್ಸಲ್ಲಿ ಒಳ್ಳೆಯವರಾಗಿ ಇರೋದ್ರಿಂದ ಇಲ್ಲಿ ಏನು ಸಿಗಲ್ಲ ಅಂತ ಬೈಬೇಕಾದ್ರೆ ಸೂಯು ಕೋಪ ಮಾಡಿ ಹತ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾಳೆ. ಆವಾಗ ಸ್ನೇಕ್ ಗಾರ್ಡ್ ಅದೇ ತರ ಬಂದು ಸೂಯುನ ಕಿಡ್ನಾಪ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ. ಇಲ್ಲಿ ಮೇಲ್ಲೋಕದಲ್ಲಿ ತಪ್ಪಿಸ್ಕೊಂಡು ಬಂದನಲ್ಲ ದೇವ್ರು, ಅವನು ವಿಲ್ಲನ್ ಹತ್ರ, ಕ್ಷಮಿಸ್ಬಿಡಿ ಡ್ರ್ಯಾಗನ್ ಕಿಂಗ್, ಆ ವಿಲೇಜ್ ಅಲ್ಲಿ ಇದ್ದ ಎಲ್ಲ ರಾಕ್ಷಸರನ್ನು ಕೊಳ್ಳೋಕೆ ಟ್ರೈ ಮಾಡಿದೆ, ಆದ್ರೆ ನನ್ನ ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಡ್ರ್ಯಾಗನ್ ಕಿಂಗು ನಿಧಾನಕ್ಕೆ ಅವನ ಹತ್ರ ಬರ್ತಾನೆ. ಅಷ್ಟೇ ಅವನನ್ನ ಸಾಯಿಸ್ಬಿಡ್ತಾನೆ ಅನ್ಕೊಂಡ್ರೆ, ನೀನು ಮಾಡಿದ ಕೆಲಸ ಸಾಕು, ಪರವಾಗಿಲ್ಲ ಹೋಗು ಅಂತ ಒಂದು ಡೈಮಂಡ್ ಅನ್ನ ಅವನಿಗೆ ಗಿಫ್ಟ್ ಆಗಿ ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಸ್ನೇಕ್ ಗಾರ್ಡ್ ಸೂಯುನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಇವಳೇನಾ ಹುಡುಗಿ ಅಂತ ಡ್ರ್ಯಾಗನ್ ಕಿಂಗ್ ಹತ್ರ ಹೋಗ್ಬೇಕಾದ್ರೆ ಪಟಾರ್ ಅಂತ ಅವನ ಕಪಾಳಕ್ಕೆ ಹೊಡೆದು, ಯಾಕೆ ನನ್ನ ತಂದೆ ತಾಯಿಯನ್ನು ಕೊಂದ್ರಿ ನೀವು ಅಂತ ಜಗಳ ಮಾಡ್ತಾ ಇದ್ದಾಳೆ ಸೂಯು. ಆವಾಗ ವಿಲ್ಲನ್ ನಗಾಡಿ ಬಿಟ್ಟು ಸೂಯು ಕೈಗೆ ಒಂದು ಮಾರ್ಕ್ ಅನ್ನ ಹಾಕಿ ಅವಳ ರಕ್ತವನ್ನ ವೆಪನ್ಗೆ ಹಾಕೋತಾ ಇದ್ದಾನೆ. ಆಮೇಲೆ ಆ ವೆಪನ್ ನ ಟೆಸ್ಟ್ ಮಾಡೋಕೆ ಅಂತ ಅವನ ಸಿಪಾಯಿಯನ್ನೇ ಯೂಸ್ ಮಾಡ್ತಾನೆ ವಿಲ್ಲನ್. ಆವಾಗ ಆ ವೆಪನ್ ಇಂದ ಒಂದು ಕಿರೀಟ ಬಂದು ಆ ಸಿಪಾಯಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ವಿಲ್ಲನ್ ಏನ್ ಅನ್ಕೋತಾನೋ ಅದೇ ತರ ಆ ಸಿಪಾಯಿ ಅವನ ಕತ್ತನ್ನ ಅವನೇ ಕಟ್ ಮಾಡಿ ಸಾಯ್ತಾ ಇದ್ದಾನೆ. ಎಕ್ಸ್ಪೆರಿಮೆಂಟ್ ಸಕ್ಸಸ್. ಸೊ ವಿಲ್ಲನ್ ತಕ್ಷಣ ಕಿರೀಟವನ್ನ ನಮ್ಮ ಮಂಕಿ ಕಿಂಗ್ ಹತ್ರ ಕಳಿಸ್ತಾನೆ. ಅದೇ ತರ ಕಿರೀಟ ನಮ್ಮ ಮಂಕಿ ಕಿಂಗ್ ತಲೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅಷ್ಟೇ ನಮ್ಮ ಮಂಕಿ ಕಿಂಗ್ ಕೈಯಲ್ಲಿ ಅವನ ಪವರ್ ಅನ್ನ ಅವನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಅವನೇ ಅವನ ಜನರನ್ನ ಅವನ ಕಂಟ್ರೋಲ್ ಅನ್ನ ಮೀರಿ ಹೊಡೆದು ಚೆಚ್ತಾ ಇದ್ದಾನೆ. ಏನಾಯ್ತು ಕಿಂಗ್, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಜನ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಕಣ್ರು, ನನಗೆ ನನ್ನನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ಇಲ್ಲಿಂದ ಎಲ್ಲರೂ ಹೋಗ್ಬಿಡಿ. ಹಾಗೆ ಎಲ್ಲರನ್ನು ಹೊಡೆದು ಚೆಚ್ತಾ ಇದ್ದಾನೆ ಕಿಂಗ್. ಕೊನೆಗೆ ಒಂದು ಚಿಕ್ಕ ಹುಡುಗಿಯನ್ನ ಸಾಯಿಸೋಕೆ ಹೋಗ್ತಾ ಇದ್ದಾನೆ. ಎಷ್ಟು ಕಂಟ್ರೋಲ್ ಮಾಡಿದ್ರು ಅವನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಅಷ್ಟೇ ಆ ಚಿಕ್ಕ ಹುಡುಗಿ ತಲೆಗೇನೆ ಹೊಡೆದು ಅವಳನ್ನ ಸಾಯಿಸ್ಬಿಡ್ತಾ ಇದ್ದಾನೆ. ಆಮೇಲೆ ಹೊರಗಡೆ ಬಂದ್ರೆ ದೊಡ್ಡ ಕಿಂಗ್ ಕಾಂಗ್ ಹೀರೋನ ತಡೆಯೋಕೆ ಬರುತ್ತೆ. ಲೋಡುಮ್ಮ, ನನ್ನ ಕೈಯಲ್ಲಿ ನನಗೆ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ, ಇಲ್ಲಿಂದ ನೀನು ಹೋಗ್ಬಿಡು ಅಂತ ಎಷ್ಟು ಹೇಳಿದ್ರು ಕಿಂಗ್ ಕಾಂಗ್ ಕೇಳ್ತಾ ಇಲ್ಲ. ಅಷ್ಟೇ ಹೀರೋ ಜಂಪ್ ಮಾಡಿ ಒಂದೇ ಒಂದು ಏಟೋ ಕೋಳಿಂದ. ಅಷ್ಟೇ ದೊಡ್ಡ ಸೈಜ್ ಕಿಂಗ್ ಕಾಂಗ್ ಕಥೆನು ಮುಗೀತು. ಸೊ ಹೀರೋ ತುಂಬಾನೇ ಬೇಜಾರಲ್ಲಿ ಹತ್ಕೊಂಡು ಕೂತಿರ್ತಾನೆ. ಆವಾಗ ಡ್ರ್ಯಾಗನ್ ಕಿಂಗ್ ಹಾರ್ಕೊಂಡು ಅಲ್ಲಿಗೆ ಬಂದು, ಏನಪ್ಪ ಕೋತಿರಾಜ, ನಿಮ್ಮ ಜನರನ್ನ ನೀನೇ ಕೊಂದ್ಬಿಟ್ಟಿದ್ಯಾ ಅಂತ ಕಿಂಡಲ್ ಮಾಡ್ಬೇಕಾದ್ರೆ, ಪ್ಲೀಸ್ ಡ್ರ್ಯಾಗನ್, ನನ್ನ ಕೈಯಲ್ಲಿ ಆಗ್ತಿಲ್ಲ, ಈ ನೋವನ್ನ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ನನ್ನ ಕೊಂದ್ಬಿಡು ಅಂತ ಹೀರೋ ಅಳ್ಬೇಕಾದ್ರೆ, ಇವಾಗ ಗೊತ್ತಾಯ್ತಾ ನನ್ನ ಬಗ್ಗೆ, ಸರಿ ಕೊಡು ನಿನ್ನ ಕೋಳನ್ನ, ಅದರಿಂದಾನೇ ನಿನ್ನ ಹೊಡೆದು ಸಾಯಿಸ್ತೀನಿ ಅಂತ ಕೋಳ್ನ ತಗೊಂಡು ಹೀರೋನ ಹೊಡೆದು ಸಾಯಿಸೋಣ ಅಂತ ವಿಲ್ಲನ್ ತಗೋಬೇಕಾದ್ರೆ ಅಲ್ಲಿಗೆ ಆವಾಗ ಸಡನ್ ಆಗಿ ನಮ್ಮ ಎಮ್ಮೆ ಮುಖದ ಫ್ರೆಂಡು ಮತ್ತೆ ಅವನ ಹೆಂಡತಿ ಬಂದು ತಡಿತಾರೆ. ಆ ರಭಸಕ್ಕೆ ಹೀರೋ ತಲೆಯಲ್ಲಿದ್ದ ಕಿರೀಟ ಕೆಳಗಡೆ ಬಿದ್ದು ಹೊಡೆದು ಹೋಗುತ್ತೆ. ಸೊ ವಿಲ್ಲನ್ ಟೀಮು ಮತ್ತೆ ಎಸ್ಕೇಪ್ ಆಗಿ ಮೇಲೋಕಕ್ಕೇನೆ ಹೋಗ್ಬಿಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋ ಕಣ್ಬಿಟ್ರೆ ಪಕ್ಕದಲ್ಲಿ ಫ್ರೆಂಡ್ ಇದ್ದಾನೆ. ಅವನ ಹತ್ರ, ನಾನು ಸುಮ್ನೆ ಬಿಡಲ್ಲ, ಆ ದೇವರುಗಳನ್ನ ರಿವೆಂಜ್ ತಗೋತೀನಿ ಅಂತ ಹೇಳ್ಬೇಕಾದ್ರೆ, ಲೋ ಮಂಕಿ ಕಿಂಗ್, ನೀನು ಸುಮ್ನೆ ಇರು, ನಮ್ಮ ಜನರು ಸತ್ತಿದ್ದು ಸಾಕಾಗ್ಲಿಲ್ವಾ ನಿನಗೆ, ಇವೆಲ್ಲ ನಿನ್ನಿಂದಾನೇ ಆಗಿದ್ದು, ನೀನು ಮಾಡಿದ ತಪ್ಪಿಂದಾನೆ ಅಂತ ಎಮ್ಮೆ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಗಿಲ್ಟಿ ಫೀಲ್ ಆಗ್ಬಿಡುತ್ತೆ. ಹಾಗೆ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ. ಹಾಗೆ ದಿನಗಳು ಕಳೆಯುತ್ತೆ. ಸೂಯು ಬಗ್ಗೆ ಯೋಚನೆ ಮಾಡ್ಕೊಂಡು ಗೆಟಪ್ ನ ಚೇಂಜ್ ಮಾಡಿ ಹೌಸ್ಕೊಂಡು ಆ ಊರಲ್ಲಿ ಬೇಜಾರಾಗಿ
ಸುತ್ತುತ್ತಾ ಇರ್ತಾನೆ ಮಂಕಿ ಕಿಂಗ್. ಆವಾಗ ಒಬ್ಬಳು ಚಿಕ್ಕ ಹುಡುಗಿ ನಮ್ಮ ಮಂಕಿ ಕಿಂಗ್ ಬಗ್ಗೆ ವೀರ ಧೀರ ಸೂರ ಅಂತ ಪಬ್ಲಿಕ್ಕಿಗೆ ಕತೆನ ಹೇಳ್ತಾ ಇರ್ತಾಳೆ. ಆದ್ರೆ ಜನ ಎಲ್ಲರೂ ಅವನೊಬ್ಬ ಮೋಸಗಾರ, ಅವನಿಂದಲೇ ರಾಕ್ಷಸರು ಸತ್ರು ಅಂತ ಬೈತಾ ಇದ್ದಾರೆ. ಆವಾಗ ಕತೆ ಹೇಳ್ತಾ ಇರುವ ಹುಡುಗಿ ಮಂಕಿ ಕಿಂಗ್ ಅವನ ಕಣ್ಣಿಗೆ ಮಾತ್ರ ಸೂಯು ತರ ಕಾಣುತ್ತೆ. ಇಲ್ಲ, ಮಂಕಿ ಕಿಂಗ್ ತುಂಬಾನೇ ಒಳ್ಳೆಯವರು, ಅವರಿಗೆ ನನ್ನ ಮನಸ್ಸಲ್ಲಿ ತುಂಬಾ ದೊಡ್ಡ ಪ್ಲೇಸ್ ಇದೆ, ಮರ್ಯಾದೆ ಇದೆ ಅಂತ ಮಾತಾಡೋ ತರ ಕಾಣುತ್ತೆ. ಸೊ ಮಂಕಿ ಕಿಂಗು ಬೇಜಾರಾಗಿ ಬರ್ಬೇಕಾದ್ರೆ ಆವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಪ್ಪಿಸ್ಕೊಂಡು ಬಂದ್ನಲ್ಲ ದೇವ್ರು, ಅವನು ನಮ್ಮ ಮಂಕಿ ಕಿಂಗ್ ಅನ್ನ ನೋಡ್ಬಿಡ್ತಾನೆ. ಹೇ ಮಂಕಿ ಕಿಂಗ್, ನೀನು ಇನ್ನ ಇಲ್ಲೇ ಇದೆಯಾ? ನಿನ್ನ ಜೊತೆ ಇದ್ಲಲ್ಲ ಆ ಚಿಕ್ಕ ಹುಡುಗಿ, ಅವಳು ಡ್ರ್ಯಾಗನ್ ಕಿಂಗ್ ಹತ್ರ ಸಿಗೋಕೋಬಿಟ್ಟಿದ್ದಾಳೆ. ಅವಳನ್ನ ಹೇಗಾದ್ರೂ ಬೇಗ ಕಾಪಾಡು, ಯಾಕೆ ಅಂದ್ರೆ ಆ ಹುಡುಗಿನೇ ನಿನ್ನ ಹತ್ರ ಇಂದ ನನ್ನನ್ನ ಕಾಪಾಡಿದ್ದು, ನನ್ನ ಜೀವವನ್ನ ಕಾಪಾಡಿದ್ದು ಅಂತ ಹೇಳ್ಬೇಕಾದ್ರೆ ರಚ್ಚಿಗೆ ಹೇಳ್ತಾನೆ ನಮ್ಮ ಮಂಕಿ. ಸೂಯನ ಹುಡಿಕೊಂಡು ಮೇಲೋಕಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ನಮ್ಮ ಸೂಯು ಜೈಲಲ್ಲಿ ಹತ್ಕೊಂಡು ಕೂತಿರ್ಬೇಕಾದ್ರೆ ಅವಳನ್ನ ನೋಡಿ ಸ್ನೇಕ್ ಗಾಡ್ಗೆ ಬೇಜಾರಾಗುತ್ತೆ. ಸೊ ಆ ಹುಡುಗಿನ ಹೇಗಾದ್ರೂ ಎಸ್ಕೇಪ್ ಮಾಡ್ಸೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಅಲ್ಲಿಗೆ ಡ್ರ್ಯಾಗನ್ ಕಿಂಗ್ ಬಂದು ಅವನನ್ನು ಹಿಡಿದು ನನಗೆ ಮೋಸ ಮಾಡ್ತೀಯ ನೀನು ಅಂತ ಸ್ನೇಕ್ ಗಾಡ್ ಅನ್ನು ಜೈಲಿಗೆ ಹಾಕ್ಬಿಡ್ತಾ ಇದ್ದಾನೆ. ಆಮೇಲೆ ಡ್ರ್ಯಾಗನ್ ಕಿಂಗ್ ಅವನ ಸೀಟಲ್ಲಿ ಕೂತು ಟೀ ಕುಡಿತಾ ಇರ್ಬೇಕಾದ್ರೆ ನಮ್ಮ ಮಂಕಿ ಕಿಂಗ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಅವನನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಡ್ರ್ಯಾಗನ್ ಕಿಂಗ್, ನಿನ್ನ ಕೈಯಲ್ಲಿ ನಿನ್ನ ವೆಪನ್ ಇದ್ರೆ ಮಾತ್ರನೇ ನಿನಗೆ ಪವರ್, ಬಟ್ ಆದ್ರೆ ನಾನು ಹಾಗೆ ಇಲ್ಲ ಅಂತ ನಮ್ಮ ಮಂಕಿ ಕಿಂಗ್ ಅನ್ನ ಹೊಡೆದು ಬೆಂಡೆತ್ತುತ್ತಾ ಇದ್ದಾನೆ. ಆಕ್ಚುಲಿ ನಮ್ಮ ಹೀರೋ ಕೈಯಲ್ಲಿ ಇರೋದು ಒರಿಜಿನಲ್ ಕೋಲ್ ಅಲ್ಲ. ಭೂಮಿಯಲ್ಲಿ ಒಂದು ಚಿಕ್ಕ ಹುಡುಗಿ ಮಂಕಿ ಕಿಂಗ್ ಬಗ್ಗೆ ಕತೆ ಹೇಳ್ತಾ ಇದ್ಲಲ್ಲ, ಅವಳ ಕೈಯಲ್ಲಿ ಇತ್ತಲ್ಲ ಕೋಳು, ಅದನ್ನೇ ತಗೊಂಡು ಬಂದಿರೋದು ಹೀರೋ. ಸೊ ವಿಲ್ಲನ್ ಹೀರೋಗೆ ಹಾಕಿ ಚೆಚ್ಚಬೇಕಾದ್ರೆ ಹೀರೋ ಆ ಡೂಪ್ಲಿಕೇಟ್ ಕೋಲನ್ನು ಯೂಸ್ ಮಾಡಿ ವಿಲ್ಲನ್ ಮುಖಕ್ಕೆ ಮಾರ್ಕ್ ಹಾಕಿ ಬಿಡ್ತಾ ಇದ್ದಾನೆ. ಸೊ ಅದರಲ್ಲಿ ಇನ್ನ ಟೆನ್ಷನ್ ಆದ ವಿಲ್ಲನ್ ಅವನ ವೆಪನ್ ನ ಹೊರಗಡೆ ತೆಗಿತಾ ಇದ್ದಾನೆ. ಅದು ನಮ್ಮ ಹೀರೋ ಅವನ ಕೋಲ್ ತರಾನೇ ತುಂಬಾನೇ ಪವರ್ಫುಲ್ ವೆಪನ್ ಅದು. ಅದನ್ನ ಯೂಸ್ ಮಾಡಿ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಹೀರೋ ಎಸ್ಕೇಪ್ ಆಗ್ತಾನೆ ಇರ್ತಾನೆ. ಕೊನೆಗೆ ವಿಲ್ಲನ್ ಹೀರೋಗೆ ಸರಿಯಾಗಿ ಹೊಡೆದು ಹೀರೋ ಎದೆಗೆ ಚುಚ್ಚಿ ಅವನನ್ನ ಸಾಯಿಸೋಣ ಅಂತ ಹೋಗ್ಬೇಕಾದ್ರೆ ಆವಾಗ ಸ್ನೇಕ್ ಗಾಡ್ ಸಡನ್ ಆಗಿ ಎಂಟ್ರಿ ಕೊಟ್ಟು ವಿಲ್ಲನ್ಗೆ ಹೊಡೆದು ಹಾರಿಸ್ತಾನೆ. ಅವನು ನಮ್ಮ ಹೀರೋ ಅವನ ಹಳೆ ಫ್ರೆಂಡ್ ಅಲ್ವಾ, ಸೊ ಇವಾಗ ಮತ್ತೆ ನಮ್ಮ ಮಂಕಿ ಕಿಂಗ್ ಜೊತೆ ಸೇರ್ಕೋಬಿಟ್ಟ. ಆದ್ರೂ ವಿಲ್ಲನ್ ಸ್ನೇಕ್ ಗಾಡ್ಗೆ ಹೊಡೆದು ಬಿಟ್ಟು ಮತ್ತೆ ನಮ್ಮ ಹೀರೋಗೆ ಬಂದು ಹೊಡಿಬೇಕಾದ್ರೆ ಆವಾಗ ನಮ್ಮ ಸೂಯಿ ಬಂದು ಅದನ್ನ ತಡಿತಾಳೆ. ಚಿಕ್ಕ ಹುಡುಗಿ ಅಂತ ಕೂಡ ನೋಡ್ದೆ ಅವಳನ್ನು ಹೊಡೆದು ತಳ್ತಾ ಇದ್ದಾನೆ ವಿಲ್ಲನ್. ಸೊ ನಮ್ಮ ಹೀರೋ ಮತ್ತೆ ಎದ್ದು ಬಂದು ವಿಲ್ಲನ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ವಿಲ್ಲನ್ ಹೀರೋಗೆ ಹೊಡೆದು ಚೆಚ್ಬಿಟ್ಟು ನೀನು ಬೇಗ ಸಾಯ್ಬಾರದು ಕಣೋ, ನಿನಗೆ ದೊಡ್ಡ ನೋವನ್ನ ಕೊಡ್ತೀನಿ ನೋಡು ಅಂತ ಅವನ ತ್ರಿಶೂಲ ವೆಪನ್ ಅನ್ನ ಸೂಯು ಕಡೆಗೆ ಎಸಿತಾ ಇದ್ದಾನೆ ವಿಲ್ಲನ್. ಅಷ್ಟೇ ಹೀರೋ ಗಾಬರಿ ಆಗ್ಬಿಟ್ಟು ಆ ವೆಪನ್ ಹೇಗಾದ್ರೂ ತಡಿಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಪಾಪ ಸೂಯುನ ಚುಚ್ಬಿಡ್ತಾ ಇದೆ ಆ ವೆಪನ್. ಹೀರೋಗೆ ಇದನ್ನ ನೋಡಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಳ್ತಾ ಇದ್ದಾನೆ. ಈ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೆ ನಮ್ಮ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾಳಲ್ಲ ಅಂತ ಅಳ್ತಾ ಇದ್ದಾನೆ. ಆವಾಗ ಸಾಯೋ ಸ್ಟೇಜ್ ಅಲ್ಲಿ ಇರೋ ಸೂಯಿ, ಮಂಕಿ ಕಿಂಗ್ ನನ್ನ ಯಾವಾಗ ಮೇಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ, ನಾನು ಯಾವಾಗ ದೇವ್ರಗಳ ಹತ್ರ ನ್ಯಾಯ ಕೇಳೋದು ಅಂತ ಕೇಳ್ಕೊಂಡೆ ಸತ್ತೋಗ್ತಾ ಇದ್ದಾಳೆ. ಆವಾಗ ನಮ್ಮ ಮಂಕಿ ಕಿಂಗು ಅಳ್ತಾನೆ ಇದ್ದಾನೆ. ಆವಾಗ ಅವನ ಕೈಯಲ್ಲಿರೋ ಸ್ಪೆಲ್ಲು ಶೈನಿಂಗ್ ಆಗುತ್ತೆ. ಸೂಯಿ ಮೈಯಿಂದ ಬರೋ ಬ್ಲಡ್ ಆ ಸ್ಪೆಲ್ ಮೇಲೆ ಟಚ್ ಆಗ್ಬೇಕಾದ್ರೆ ಇವಾಗ್ಲೇ ನಮ್ಮ ಮಂಕಿ ಕಿಂಗ್ ಅವನ ಫುಲ್ ಪವರ್ ಬರೋದು, ಫುಲ್ ಸ್ಟ್ರಾಂಗ್ ಆಗಿ ಬಿಡ್ತಾ ಇದ್ದಾನೆ ನಮ್ಮ ಮಂಕಿ ಕಿಂಗ್. ಸೊ ಆಟೋಮೆಟಿಕ್ ವಿಲ್ಲನ್ ಕಂಟ್ರೋಲ್ ಅಲ್ಲಿ ಇರೋ ನಮ್ಮ ಮಂಕಿ ಕಿಂಗ್ ಅವನ ಕೋಳು ಹಾರ್ಕೊಂಡು ಬಂದು ನಮ್ಮ ಮಂಕಿ ಕಿಂಗ್ ಅವನ ಕೈಗೆ ಸೇರುತ್ತೆ. ವಿಲ್ಲನ್ ಮಂಕಿ ಕಿಂಗಿಗೆ ಫುಲ್ ಪವರ್ ಬಂದ್ಬಿಟ್ಟಿದೆ, ಇದ್ರ ಮೇಲೆ ನಾರ್ಮಲ್ ಆಗಿ ನಾವು ಫೈಟ್ ಮಾಡೋಕೆ ಆಗಲ್ಲ ಅಂತ ದೊಡ್ಡ ಡ್ರ್ಯಾಗನ್ ರೂಪಕ್ಕೆ ಚೇಂಜ್ ಆಗಿ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಆದ್ರೆ ನಮ್ಮ ಹೀರೋ ಬರೀ ಅವನ ಕೋಲನ್ನ ಮಾತ್ರ ಕಳಿಸ್ತಾನೆ ಅಷ್ಟೇ. ಆ ಕೋಲೆ ವಿಲ್ಲನ್ಗೆ ಚೆನ್ನಾಗಿ ಹೊಡೆದು ಬೆಂಡೆತ್ತುತ್ತೆ. ಆಮೇಲೆ ಸೂಯು ಕೇಳಿದ ಹಾಗೆ ಅವಳ ಡೆಡ್ ಬಾಡಿನ ತಗೊಂಡು ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾನೆ ನಮ್ಮ ಮಂಕಿ ಕಿಂಗ್. ಅವನ ಕೋಲೆ ದೊಡ್ಡ ಪಿಲ್ಲರ್ ತರ ಚೇಂಜ್ ಆಗಿ ಮೇಲ್ಗಡೆ ತಗೊಂಡು ಹೋಗ್ತಾ ಇದೆ. ಆದ್ರೆ ಅಲ್ಲಿಗೂ ಈ ವಿಲ್ಲನ್ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಸೊ ನಮ್ಮ ಹೀರೋ ಆ ಡ್ರ್ಯಾಗನ್ ತಲೆ ಮೇಲೆ ಕೂತು ತಳೆಗೆ ಎರಡು ಬಿಡ್ಬೇಕಾದ್ರೆ ಬಿದ್ದೋಗ್ತಾ ಇದ್ದಾನೆ ವಿಲ್ಲನ್. ಆಮೇಲೆ ವಿಲ್ಲನ್ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾ ಇದ್ದಾನೆ. ಆವಾಗ ಒಂದು ದೊಡ್ಡ ಬುದ್ಧ ಸ್ಟ್ಯಾಚ್ಯೂ ಬಂದು, ಡ್ರ್ಯಾಗನ್ ಕಿಂಗ್ ಮಾಡಿದ ತಪ್ಪುಗಳಿಗೆ ಅವರಿಗೆ ಶಿಕ್ಷೆ ಸಿಗುತ್ತೆ, ನಿಮಗೆ ಇವಾಗ ಏನ್ ಬೇಕು ಅಂತ ಕೇಳ್ಬೇಕಾದ್ರೆ ನಮ್ಮ ಮಂಕಿ ಕಿಂಗ್, ಯಾವುದೇ ತಪ್ಪು ಮಾಡದೆ ಸತ್ತೋಗಿದ್ದಾಳೆ ಈ ಹುಡುಗಿ, ಈ ಚಿಕ್ಕ ಹುಡುಗಿಯನ್ನ ನೀವೇ ಕಾಪಾಡಬೇಕು, ಅವಳಿಗೆ ಮತ್ತೆ ಜೀವವನ್ನ ಕೊಡ್ಬೇಕು ನೀವು ಅಂತ ಕೇಳ್ಬೇಕಾದ್ರೆ ಬುದ್ಧ ಒಂದು ಕಂಡೀಷನ್ ನ ಹಾಕ್ತಾ ಇದ್ದಾರೆ. ಆ ಹುಡುಗಿಗೆ ಮತ್ತೆ ಅವಳ ಜೀವ ಬರುತ್ತೆ, ಆದ್ರೆ ಅದಕ್ಕೆ ನೀನು 100 ವರ್ಷಗಳಾಗಿ ಲಾಕ್ ಆಗಿದೆಯಾ ನಾ ಬೆಟ್ಟ, ಅಲ್ಲಿಗೆ ರಿಟರ್ನ್ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲ, ನನ್ನ ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ಲಾಕ್ ಮಾಡಿ ಇಟ್ಕೊಳ್ಳಿ, ಬಟ್ ಈ ಹುಡುಗಿಗೆ ಜೀವ ಮಾತ್ರ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾನೆ ಮಂಕಿ ಕಿಂಗ್. ಸೊ ಬುದ್ಧನು ಅದೇ ತರ ಸೂಯಿಗೆ ಮತ್ತೆ ಜೀವವನ್ನ ಕೊಟ್ಬಿಡ್ತಾ ಇದ್ದಾರೆ. ನಮ್ಮ ಮಂಕಿ ಕಿಂಗ್ ಅನ್ನ ಮತ್ತೆ ಲಾಕ್ ಮಾಡಿ ಇಡ್ತಾ ಇದ್ದಾರೆ. ನಮ್ಮ ಕೋತಿ ರಾಜನು ಸೂಯು ಬಗ್ಗೆ ಯೋಚನೆ ಮಾಡಿ ಕಾಲ ಕಳೀತಾ ಇದ್ದಾನೆ. ಹಾಗೆ 1000 ವರ್ಷಗಳು ಕಳೆದೋಗುತ್ತೆ. ಸಡನ್ ಆಗಿ ಒಂದು ದಿನ ನಮ್ಮ ಮಂಕಿ ಕಿಂಗ್ ಇರೋ ಗುಹೆ ಒಳಗಡೆ ಒಬ್ಬ ಮಾಂಕ್ ಬಂದು, ನಾನು ನಿನ್ನ ರಿಲೀಸ್ ಮಾಡ್ತೀನಿ, ಆದ್ರೆ ನನಗೆ ನೀನು ಒಂದು ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮಂಕಿ ಕಿಂಗ್ ನಗಾಡ್ತಾ ಇದ್ದಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಡೋಂಟ್ ವರಿ, ನಮ್ಮ ಮಂಕಿ ಕಿಂಗಿಗೆ ಎಂಡೇ ಇಲ್ಲ, ಮತ್ತೆ ಬರ್ತಾನೆ ಇರ್ತಾನೆ. ಹೇಗಿತ್ತು ಮೂವಿ? ಥ್ಯಾಂಕ್ ಯು.